ಚಿಕ್ಕದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಎಕ್ಸ್ಚೇಂಜ್ ಮಾಡಿದ್ದಾರೆ. ಅವ್ರು ಚಿಕ್ಕದು ತಗೊಂಡು ನನಗೆ ದೊಡ್ಡ ಕೊಟ್ಟಿದ್ದಾರೆ. ನೋಡಿ ನಮ್ಮಮ್ಮ ಎಷ್ಟು ಒಳ್ಳೆ ಜೈ ಡಿ ಬಾಸ್. ನಾನು ಅಲ್ಲೇ ಇರ್ತೀನಿ. ಶ್ರೇಷ್ಠ ಕಥೆ ಶ್ರೀಮಂತ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಸುಮ್ಮನೆ ಹಾಗೆ ಆಚೆ ಹೋಗ್ತಾ ಇದ್ವಿ. ಸಂಡೇ ಅಲ್ವಾ, ಸುಮ್ಮನೆ ಹಾಗೆ ಮನೆಗೆ ಹೋಗೋರು. ಅದಕ್ಕೆ ನಮ್ಮಣ್ಣ ಸ್ಪೆಷಲಾಗಿ ಎಲ್ಲೋ ಕರ್ಕೊಂಡು, ಸ್ಪೆಷಲ್ ಅಂತ ಏನಿಲ್ಲ, ಇಂದ್ರಾನಗರಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಅವನು ಆಫೀಸ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿಂದ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದೀವಿ. 1 hour ಜರ್ನಿ ಇಲ್ಲಿಂದ, ನಮ್ಮ ಮನೆಯಿಂದ ಇಂದ್ರಾನಗರ್ಗೆ. ಸೊ ಮನೇಲಿ ಅದೇ ಊಟ ತಿಂದು ಬೋರ್ ಆಗ್ಬಿಟ್ಟಿದೆ. ನಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡಲ್ಲ ಅಂತ ಏನಿಲ್ಲ, ಬಟ್ ಸಂಡೇ ಸ್ಪೆಷಲ್ ಮನೇಲಿ ಡೈಲಿ ನಮ್ಮ ಮಮ್ಮಿ ಮಾಡಿದ ಬಿರಿಯಾನಿನೇ ತಿನ್ಬೇಕಲ್ಲ ಅಂದ್ಬಿಟ್ಟು ಸೊ ಇವತ್ತು ಆಚೆ ಹೋಗಿ ಬಿರಿಯಾನಿ ತಿಂತಾ ಇದೀವಿ. ಸೊ ಬನ್ನಿ ಗೈಸ್ ಹೋಗೋಣ. ಅಸಿಸ್ಟೆಂಟ್ ಗೈಸ್, ನಾವೆಲ್ಲ ಅಸಿಸ್ಟೆಂಟ್ ನಮ್ಮ ಮನೆಗೆ. ಶೋಕಿ ಒಳ್ಳೆ ಶೋಕಿ ಏನಿದೆ, ಶೋಕಿ ಒಂದು ಮಾಡ್ಬೇಕು. ಒಬ್ಳಿಗೆ ಮನೇಲಿ ತಿಂದು ಬೋರ್ ಆಗಿದ್ಯಾ ಅಥವಾ ಎಲ್ರಿಗೂ ಆಗಿದ್ಯಾ ಕೇಳೋಣ ಬನ್ನಿ ಗೈಸ್. ಕಾರ್ತಿಕ್, ನೀನು ಏನು ಅನ್ಸುತ್ತೆ? ನಿಮಗೂ ಮನೇಲಿ ತಿಂದು ಬೋರಾ? ಮಾಧುರಿ ಮಾಡ್ತಾಳೆ ಅಂದ್ರೆ ಮಾಡಲ್ಲ. ಅವಳೇನು ಮಾಡಲ್ಲ, ಅದಕ್ಕೆ ಅವಳೇ ಕೊಡಿಸ್ತಾಳಂತೆ. ಮಾಡಿದ್ರೆ ಏನು ಎರಡು ಒಂದೇ ಅಲ್ಲ ಅಂತ ಮಾಧುರಿನೇ ಕಾಸು ಕೊಡೋದು. ನಮ್ಮಣ್ಣ ಕರ್ಕೊಂಡು ಹೋಗ್ತಿರೋದ್ರಿಂದ ಅವನೇ ಕೊಡೋದು, ಏನು ಕೊಡಲ್ಲ. ನಮ್ಗಿಂತ ಸಾವುಕಾರ ನಮ್ಮಣ್ಣ. ಕರೆಕ್ಟು, ನಮ್ಮಣ್ಣ ಸಾವುಕಾರು. ಕರೆಕ್ಟು. ನಮ್ಮ ತಂಗಿ ದುಡ್ಡು ಕೊಟ್ಕೊಂಡು ನಾನು ಸಾಕಾರಾಗಿ ಬೇಜಾರು ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ನು ಕರ್ಕೊಂಡು ಹೋಗ್ತಿರೋದು ಆಚೆ. ಕೊಡೋಳು ಬಂದಾಗ ಗಾಯಕರು ಉನ್ನಿ ಕೃಷ್ಣನ್, ಸಂಗೀತ ಮತ್ತು ಹಂಸಲೇಖ. ಕೊಡೋಳು ಬಂದಾಗ ಮಮ್ಮಿ ನೋಡ್ ಮಮ್ಮಿ, ಸಾಂಗ್ ನಿನಗೆ ಡೆಡಿಕೇಟ್ ಮಾಡ್ತಿರೋದು ನಾನಲ್ಲ, ನಾನು ಯಾಕೆ ನಮ್ಮಪ್ಪ ತುಂಬಾ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದಾರೆ. ಯಾಕೆ ರೆಡಿ? ಪೆಟ್ರೋಲ್ ಹಾಕ್ಸ್ಲಾ ಇಲ್ಲಿ ಇಂಡಿಯನ್ ಆಯಿಲ್ ರೆಡಿ? ಹಾಯ್ ಅನ್ನು ರೆಡಿ, ಸೈಲೆಂಟ್ ಆಗಿ ಕೂತಿದ್ಯಾ? ಸಾಂಗ್ ಇದ್ರೆ ನಿಮ್ಗೆ ಆಗಿರ್ಬೇಕು. ಜೈ ಡಿ ಬಾಸ್. ನಾನು ಅಲ್ಲೇ ಇರ್ತೀನಿ. 2 ಗಂಟೆ ಆಗಿರ್ಲಿ, ನಮ್ ಡಿ ಬಾಸ್ಗೋಸ್ಕರ ಆರ್ಮಿ ತರ ಕಾಯ್ತೀನಿ ಜೈಲಲ್ಲಿ, ಜೈಲ್ ಮುಂದೆ. ಏನಂತ ನೋಡಿ ನಮ್ ಡಿ ಬಾಸ್ಗೋಸ್ಕರ ನನ್ ಜೈಲ್ ಮುಂದೆ ಕಾಯಕ್ಕೂ ರೆಡಿ. ಅವ್ನು ಬಂದಿದ ತಕ್ಷಣ ಬಿರಿಯಾನಿ ಹಾಕ್ಸಿ. ಶ್ರೇಷ್ಠ ಕಥೆ ಶ್ರೀಮಂತ ಗೈಸ್, ನಮ್ ಡಿ ಬಾಸ್ ಏನಾದ್ರು ಆಚೆ ಬಂದ್ರೆ ಪಕ್ಕ ನಂದೇ ಪಾರ್ಟಿ. ನಮ್ಮ ಮನೇಲಿ ಬಿರಿಯಾನಿ ಪಾರ್ಟಿ ಕೊಡಿಸ್ತೀನಿ ಅಂತ. ಮಮ್ಮಿ ಡ್ಯಾಡಿಗೆ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ನನ್ನನ್ನು ಗೋಪಾಲ್ ಮಾಲ್ಗೆ ಬಿಟ್ಟು ಹೋಗಿದ್ದಾರೆ. ಸೊ ಹೊರಗಡೆ ಹೋಗ್ತೀನಿ, ಬನ್ನಿ ಗೈಸ್ ಹೋಗೋಣ. ಹೊರಗಡೆ ಜಾಗ ಇದೆ ಬಿಟ್ಕೊಳಕ್ಕೆ, ಸೊ ಹಾಗಾಗಿ ಹೊರಗಡೆ ಬಂದು ಕೂತಿದ್ದೀನಿ. ಮಾಲ್ ಬಿಟ್ಟಿದ್ದಾಯಿತು, ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿ ಡ್ಯಾಡಿ ಅಲ್ಲಿ ಬಂದಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಬಂದಿದ್ದಾರೆ, ಅಲ್ಲಿ ಸರ್ಕಲ್ ಹತ್ರ ಇದ್ದಾರಂತೆ. ಸೊ ಇವಾಗ ನಾನು ಹೋಗಬೇಕು. ಬನ್ನಿ ಹೋಗೋಣ. ನಮ್ಮ ಅಣ್ಣನ ಆಫೀಸ್ ಹತ್ರ ಬಂದಿದ್ದೀವಿ. ಅವ್ನು ಸ್ವಲ್ಪ ಅವನ ಆಫೀಸ್ನ ತೋರಿಸ್ತೀನಿ ಅಂತ ಕರ್ಕೊಂಡ್ಬಂದಿದ್ದಾನೆ. ಸೊ ಬನ್ನಿ ಗೈಸ್ ಹೋಗೋಣ. ಆಫೀಸ್ ಕಡೆ ಮುಗಿಸ್ಕೊಂಡು ಇವಾಗ ನೀಟನ ಫುಡ್ಡಿಗೆ ಬಂದಿದ್ದೀವಿ, ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಇನ್ನು 20 minutes ಅಂತ ಹೇಳ್ತಿದ್ರು. ಈಗ ನಾವು ಮೇಘನ ಬಿರಿಯಾನಿ ಬಂದಿದ್ದೀವಿ. ಇಲ್ಲಿ ನೋಡಿ ತುಂಬ ರಶ್ ಇದೆ.
ನೀವು ಈ ಕಡೆ ಏನಾದರೂ ಬಂದರೆ ಒಂದ್ಸರಿ ಒಂದು ವಿಸಿಟ್ ಕೊಡಿ. ಟೇಸ್ಟ್ ಇನ್ನೂ ಮಾಡಿಲ್ಲ ನಾವು ಬಿರಿಯಾನಿ ಟೇಸ್ಟ್ ನೋಡಬೇಕು. ನೋಡಿದ್ದಾದ್ಮೇಲೆ ಹೇಳ್ತೀವಿ ಇನ್ನೂ ಒಂದು ಸರಿ. ರಿವ್ಯೂ ಕೊಡ್ತಿದ್ದಾರೆ. ಇಂದಿರಾನಗರದಲ್ಲಿರೋ ಮಿಲಿಯನರ್ಸ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಅಲ್ಲಿ ಬಿರಿಯಾನಿನ ಟೇಸ್ಟ್ ಮಾಡಿಲ್ಲ, ಕ್ಯೂ ನಿಂತಿದ್ದೀವಿ ನೋಡಿ. ಕ್ಯೂ ಅಲ್ಲಿದ್ದಾರೆ ಇನ್ನು. ಆಗುತ್ತಂತೆ. ಸೊ ವೇಟ್ ಮಾಡ್ತಾ ಇದ್ದೀವಿ. 1:30 ಆಯಿತು. ಹೊಟ್ಟೆ ಬೇರೆ ಹಸಿಟ್ಟಿದೆ ಎಲ್ಲರಿಗೂ. ನಮ್ಮ ಮಮ್ಮಿಗಂತೂ ತುಂಬ ಹಸುವಾಗ್ತಿದೆ. ನಮ್ಮ ಅಣ್ಣನೂ ಬಂದ, ಅವನಿಗೂ ಹಸುವಾಗಿದೆ ಅಲ್ವಾ ಕಾರ್ತಿಕ್? ಎಷ್ಟೊತ್ತಂತೆ? ಇನ್ನೂ 10 ನಿಮಿಷ. ಇನ್ನೂ 10 ನಿಮಿಷ ಅಂತೆ. ಅವರೇ ಕರೀತಾರಂತೆ. ಸೊ ಅದಕ್ಕೆ ನಾವು ಇಲ್ಲಿ ಕೂತಿದ್ವಿ, ವೇಟ್ ಮಾಡ್ತೀವಿ. ಸೊ ಕರೆದಿದ ತಕ್ಷಣ ಹೋಗಿ ಬ್ಯಾಟಿಂಗ್ ಮಾಡೋದೇ ಗೈಸ್. ಸಿಗೋಣ, ಬೇಕಾದ್ರೆ ಸಿಗೋಣ. ಸೊ ಗೈಸ್ ಫೈನಲಿ ಕುತ್ಕೊಂಡಿದ್ದೀವಿ ಸೀಟ್ ಹತ್ರ. ಲೇಟ್ ಆಯಿತು ತುಂಬ. ನಮ್ಮ ಮಮ್ಮಿಗೆ ತಲೆನೋವು ಬಂದಿದೆ. ಸೊ ಆರ್ಡ್ರ್ ಮಾಡಿದ್ದೀವಿ. ಆರ್ಡ್ರ್ ಮಾಡಿದ್ಯಾ? 2 ಮೇಘನ ಸ್ಪೆಷಲ್ ಬಿರಿಯಾನಿ, 1 ಲೆಗ್ ರೋಸ್ಟ್ ಮತ್ತು ಸ್ವೀಟ್ ಆ್ಯಂಡ್ ಸಾಲ್ಟ್ ಲೈಮ್ ಜ್ಯೂಸ್ 1. ಎಷ್ಟೊತ್ತಾಗುತ್ತೆ ಬರೋಕ್ಕೆ? ಎಷ್ಟೊತ್ತಾಗುತ್ತೆ? ಇಲ್ಲ, ಲೈಮ್ ಸೋಡಾ ಇದೆಯಲ್ಲ, ಪರವಾಗಿಲ್ಲ. ನಮ್ಮಣ್ಣ ಎಲ್ಲ ಆರ್ಡ್ರ್ ಮಾಡಿದ್ದಾರೆ. ಆರ್ಡ್ರ್ ಮಾಡಿದ್ದೆಲ್ಲ ಬಂದಿದೆ. ಚಿಕನ್ ಬಿರಿಯಾನಿ ಮತ್ತು ಒಂದು ಲೆಗ್ ರೋಸ್ಟ್ ಬಂದಿದೆ. ಫೈನಲಿ ಬಂದಿದೆ. ಇವಾಗ ಬ್ಯಾಟಿಂಗ್ ಮಾಡ್ತೀವಿ. ಏನು ನಮ್ಮನ್ನ ಇನ್ನೇನೋ ಆರ್ಡ್ರ್ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ ಪ್ಲೇಟಲ್ಲಿ ಇದು ದೊಡ್ಡದಾಗಿತ್ತು, ನಂದು ಚಿಕ್ಕದು ಕೊಟ್ಟಿದ್ರು ಲೆಗ್ ಪೀಸು. ನಮ್ಮಮ್ಮ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ಎಕ್ಸ್ಚೇಂಜ್ ಮಾಡಿದ್ದಾರೆ. ಅವ್ರು ಚಿಕ್ಕದು ತೊಗೊಂಡು ನನಗೆ ದೊಡ್ಡ ಕೊಟ್ಟಿದ್ದಾರೆ. ನೋಡಿ ನಮ್ಮಮ್ಮ ಎಷ್ಟು ಒಳ್ಳೆಯವರು. ಬೇಕಾ ನಿಮಗೆ? ಇಲ್ಲಿದೆ ನೋಡು. ಇನ್ನೊಂಚೂರು ಬೇಕಾ? ಬಾ. ಕರ್ಕೊಂಬಂದು ಅದು ನೀನು ಬಿಲ್ ಪೇ ಮಾಡೋದು, ನಾನಲ್ಲ. ಚೆನ್ನಾಗಿತ್ತು. ಊಟ ಆಯಿತು. ಊಟ ಆಗಿ ಆಚೆ ಬಂದಿದ್ದೀವಿ. ಇವಾಗ ವೆಯ್ಟ್ ಮಾಡ್ತಿದ್ದೀವಿ ಕಾರ್ಗೋಸ್ಕರ. ಪಾರ್ಕಿಂಗ್ ಕೊಟ್ಟಿದ್ವಿ. ಸೊ ಅದೆಲ್ಲ ಪಾರ್ಕ್ ಮಾಡಿದ್ದಾರೆ. ಅವ್ರು ಬರ್ತಿದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ತುಂಬ ಊಟ ಆಯಿತು. ಚೆನ್ನಾಗಿತ್ತು. ಗೈಸ್ ಫೈನಲಿ ಬಿರಿಯಾನಿ ತಿಂದಿದ್ದಾಯಿತು. ಮೇಘನಾಸ್ ಬಿರಿಯಾನಿ ಇಂದಿರಾನಗರ್ ಬಂದು ತಿಂದಿದ್ದಾಯಿತು. ಇವಾಗ ಹೋಗ್ತಾ ಇದ್ದೀವಿ. ಗೈಸ್ ನಮ್ಮ ಅಣ್ಣ ಕಾರಲ್ಲಿ ಕುತ್ಕೊಂಡು ಇಡೀ ಬೆಂಗಳೂರನ್ನೇ ತೋರಿಸ್ತಿದ್ದಾನೆ. ನಾನು RCB ಜರ್ಸಿ ತಗೋಬೇಕಾಗಿತ್ತು. ಕಬ್ಬನ್ ಪಾರ್ಕು, ಬ್ರಿಗೇಡ್ ರೋಡು, FG ರೋಡು ಮತ್ತೆ HAL ಏರ್ಪೋರ್ಟ್ ಹೇಳ್ಬಿಡು ಅದನ್ನು ನೋಡಿ. ಇದು ಲೆಫ್ಟ್ ಕಬ್ಬನ್ ಪಾರ್ಕು, ಲಾಲ್ಬಾಗು, MG ರೋಡು, ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟು ಎಲ್ಲಾನು ಕಾರಲ್ಲಿ ಕುತ್ಕೊಂಡು ತೋರಿಸ್ತಿದ್ದಾನೆ. ಕನ್ನಿಂಗಮ್ ರೋಡ್ ಅಂತ ಕೇಳಿದ್ಯಾ? ಕನ್ನಿಂಗಮ್ ರೋಡ್ ಅದು ಇಲ್ಲೇ ರೈಟ್ ಇದೆ. ರೈಟ್ ಇಲ್ಲೇ ರೈಟ್. ನೀವು ಯಾರಾದರೂ ಹೊಸ್ದಾಗಿ ಬೆಂಗಳೂರಿಗೆ ಬಂದಿದ್ರೆ, ಬೆಂಗಳೂರಿಗೆ ಬಂದು
ಎಲ್ಲೆಲ್ಲಿ ಹೋಗ್ಬೇಕು ಅಂತ ಏನಾದ್ರು ಇದ್ರೆ ಅವ್ನ್ ಕಾರಲ್ಲೇ ಕುತ್ಕೊಂಡು ಇಡೀ ಬೆಂಗಳೂರ್ನೇ ತೋರಿಸ್ತಾ ಇದೀನಿ, ಬೆಂಗಳೂರು ಇಡೀ ಬೆಂಗಳೂರ್ನೇ ತೋರಿಸ್ತಿದ್ದಾನೆ. ಬೆಂಗಳೂರು ತೋರಿಸ್ತಾ ಇದೀನಿ. ಬೆಂಗಳೂರು ನೋಡ್ಬೇಕಾದ್ರೆ ಬೆಂಗಳೂರು ನೋಡಿ, ನಾನು ನೋಡ್ಬಿಡಿ. ದುಡ್ಡೇ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಮಣ್ಣ ತೋರಿಸ್ತಾನೆ. ಸುಮ್ಮನೆ ಅವ್ನ ಕಾರಿಗೆ ಬಂದು ಕುತ್ಕೊಳ್ಳಿ ಅಷ್ಟೇ. ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆದ್ವಿ. ಸೊ ಇವಾಗ ಜಸ್ಟ್ ಬಂದಿದ್ದು, ಚೆನ್ನಾಗಿತ್ತು ಡೇ ಔಟಿಂಗ್ ವಿತ್ ಫ್ಯಾಮಿಲಿ. ಸುತ್ತಾಡಿದ್ವಿ, ಊಟ ಮಾಡ್ಕೊಂಡು ಬಂದ್ವಿ. ಬಿರಿಯಾನಿ ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.